ಹಲೋ. ಪ್ರಶ್ನೆ ಸಂಖ್ಯೆ 23 ಗಮನಿಸಿ. ಇದು 3 ಅಂಕಗಳ ಪ್ರಶ್ನೆಯಾಗಿದೆ. ಎ, ಬಿ, ಸಿ ಮತ್ತು ಡಿ ಈ 4 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 5, 2, 7 ಮತ್ತು 11 pH ತೋರಿಸಿವೆ. ಯಾವ ದ್ರಾವಣವು, ಮೊದಲನೇ ಪ್ರಶ್ನೆ, ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿದೆ? ಎರಡನೇದು ತಟಸ್ಥವಾಗಿದೆ. ಮೂರನೇದು ದುರ್ಬಲ ಆಮ್ಲವಾಗಿದೆ. pH ವ್ಯಾಲ್ಯೂ ಹೇಳಿದ್ರೆ ಅದನ್ನ ಏನಂತ ಕರಿತೀವಿ? ತಟಸ್ಥ ಅಂತ ಕರಿತೀವಿ. ಈಗ pH ವ್ಯಾಲ್ಯೂ 7ಕ್ಕಿಂತ ಕಡಿಮೆ ಇದ್ರೆ ಅವಾಗ ಅದನ್ನ ಆಮ್ಲ ಅಂತ ಕರಿತೀವಿ. pH ವ್ಯಾಲ್ಯೂ ಕಡಿಮೆ ಆಗ್ತಾ ಹೋದಷ್ಟು ಆಮ್ಲೀಯತೆ ಜಾಸ್ತಿ ಆಗ್ತಾ ಹೋಗ್ತದೆ. pH 7ಕ್ಕಿಂತ ಜಾಸ್ತಿ ಆಗಿದ್ರೆ ಅದನ್ನ ಪ್ರತ್ಯಾಮ್ಲ ಅಂತ ಕರಿತೀವಿ. ಹಾಗಿದ್ರೆ ಈಗ ಇಲ್ಲಿ pH ಜಾಸ್ತಿ ಆಗ್ತಾ ಹೋದಷ್ಟು ಪ್ರತ್ಯಾಮ್ಲೀಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದು ಹೆಚ್ಚು ಹೈಡ್ರೋನಿಯಂ ಅಯಾನು ಹೊಂದಿದೆ? ಯಾವಾಗಲೂ ಹೈಡ್ರೋನಿಯಂ ಅಯಾನು ಹೊಂದಿರುತ್ತೆ. ಹೈಡ್ರೋನಿಯಂ ಅಯಾನು ಹೆಚ್ಚಾಗಿ ಹೊಂದಿರುವುದಂದ್ರೆ ಯಾವುದು ಹೆಚ್ಚು ಆಮ್ಲೀಯವಾಗಿದೆ ಅಥವಾ ಯಾವುದು ಕಡಿಮೆ pH ಹೊಂದಿದೆ? ಬಿ ಅಲ್ವಾ? pH 2 ಏನಿದೆ ಇದು ಕಡಿಮೆ ಇದೆ. ಅದು ಯಾವ್ದಕ್ಕಿದೆ? ಬಿಗಿದೆ. ಹಾಗಾಗಿ ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿರುವಂತದ್ದು ದ್ರಾವಣ ಬಿ. ತಟಸ್ಥವಾಗಿದೆ. ತಟಸ್ಥ ಅಂದ್ರೆ pH 7 ಇರ್ಬೇಕು. ಯಾವ್ದ್ರದ್ದು pH 7 ಇದೆ? ಸಿ. ಹಾಗಾಗಿ ದ್ರಾವಣ ಸಿ ತಟಸ್ಥವಾಗಿದೆ. ಈಗ ದುರ್ಬಲ ಆಮ್ಲವಾಗಿದೆ. ದುರ್ಬಲ pH ಅಂತ ನೋಡ್ಬೇಕು. ಆದ್ರೆ 7ಕ್ಕಿಂತ ಕಡಿಮೆ ಇರಬೇಕು. ಆದ್ರೆ pH ಇದರಲ್ಲಿ ಸ್ವಲ್ಪ ಜಾಸ್ತಿ ಇರಬೇಕು. ಅದು ದ್ರಾವಣ ಎ ಅಲ್ವಾ? ಇದು 7ಕ್ಕಿಂತ ಕಡಿಮೆ ಇದೆ, ಆದ್ರೆ 2ಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ದ್ರಾವಣ ಎ ದುರ್ಬಲ ಆಮ್ಲವಾಗಿದೆ. pH 11 ಏನಿದೆ ಇದು ಇ, ಅದು ಪ್ರತ್ಯಾಮ್ಲೀಯವಾಗಿರುತ್ತೆ. ಥ್ಯಾಂಕ್ ಯು.